Hi, hello everyone. Welcome to New Techno Education page. Dear friends, ಲಾಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಲಾವಣ್ಯ ಒಂದು ಹೊಸ ಒಳ್ಳೆ ಪ್ರಾಜೆಕ್ಟ್ ನ ಜೊತೆ ಮತ್ತೆ ಹೊಸ ಟಾಪಿಕ್ ನ ಜೊತೆ ಬಂದಿದ್ವಿ ನಿಮ್ಮ ಜೊತೆ. ಹೋಪ್ ಯು ರಿಮೆಂಬರ್. ಸೊ ಈಗ ನಾನು ಇನ್ನೊಬ್ಬ ನಮ್ಮ ವಿದ್ಯಾರ್ಥಿಯಾದಂತಹ ನವಾಜ್ ನ ಜೊತೆ ಇನ್ನೊಂದು ಟಾಪಿಕ್ ನ ಜೊತೆ ಬಂದಿದ್ದೀನಿ. ಹಾಗೆ ಅವ್ರ ಜೊತೆ ಒಂದು ವರ್ಕ್ಶಾಪ್ ನ ಕೂಡ ಮಾಡಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಹಾಗಾದ್ರೆ ಆ ವರ್ಕ್ಶಾಪ್ ನ ಟಾಪಿಕ್ ಏನು, ಇವತ್ತು ಯಾವ ಒಂದು ಅಸೈನ್ಮೆಂಟ್ ಅನ್ನ ಕೊಟ್ಟಿದೆ ಅವರಿಗೆ, ಅವ್ರು ಏನ್ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದಾರೆ, ನಮ್ಮ ವಿದ್ಯಾರ್ಥಿ ಎಷ್ಟು ಪ್ರಿಪರೇಷನ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮೂಲಕ ಗೊತ್ತಾಗುತ್ತೆ. ಹಾಗೆ ಬೇರೆ ವಿದ್ಯಾರ್ಥಿಗಳು ಕೂಡ ಇದನ್ನು ನೋಡಿ ಕಲಿಲಿಕ್ಕೂ ಕೂಡ ಒಂದು ಅವಕಾಶ ಸಿಗುತ್ತೆ. ಸೊ ಹಾಗಾದ್ರೆ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಅವರ್ ನವಾಜ್, ಮೈ ಸ್ಟೂಡೆಂಟ್ ನವಾಜ್ ಪ್ರಿಪೇರ್ಡ್. ಯಾವ ಟಾಪಿಕ್ ಬಗ್ಗೆ ಪ್ರಿಪೇರ್ ಆಗಿದ್ದೀರಾ ನವಾಜ್, ಮತ್ತೆ ನೀವು ಯಾವ ರೀತಿ ನಿಮ್ಮ ವರ್ಕ್ಶಾಪ್ ಅನ್ನ ನಮ್ಮ ವಿದ್ಯಾರ್ಥಿಗಳ ಜೊತೆ ಹಂಚ್ಕೊಳ್ತೀರಾ, ಹಾಗೆ ನಮ್ಮ ವ್ಯೂವರ್ಸ್ ಜೊತೆ ಹಂಚ್ಕೊಳ್ತೀರಾ, ಕಂಪ್ಲೀಟ್ ಆಗಿ ಇದರ ಬಗ್ಗೆ ಚರ್ಚೆ ಮಾಡೋಣ. ಓಕೆನಾ? ಸೊ ಹೇಳಿ ನವಾಜ್, ನಿಮ್ಮ ಒಂದು ಪ್ರೆಸೆಂಟೇಶನ್ ಇವತ್ತಿನ ವರ್ಕ್ಶಾಪ್ ನ ಟಾಪಿಕ್ ಏನು, ಜೊತೆಯಲ್ಲಿ ನೀವು ಹೇಗೆ ಪ್ರಿಪೇರ್ ಆಗಿದ್ದೀರಾ, ಬೇರೆ ವಿದ್ಯಾರ್ಥಿಗಳು ಕೂಡ ಹೇಳ್ಕೊಡ್ಲಿಕ್ಕೆ ರೆಡಿ ಇದ್ದೀರಾ? ವೆರಿ ನೈಸ್. ಹಾಗಾದ್ರೆ ಸೊ ಐ ಹ್ಯಾಂಡ್ ಓವರ್. ಸೊ ನನ್ನ ಈ ಒಂದು ವರ್ಕ್ಶಾಪ್ ನ ನಾನು ನವಾಜ್ಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ನವಾಜ್ ರಿಮೈನಿಂಗ್ ಟಾಪಿಕ್ ನ ಅವರೇ ಕಂಟಿನ್ಯೂಷನ್ ಮಾಡ್ತಾರೆ. ಸೊ ವಿಲ್ ಸ್ಟೇ ಟುಗೆದರ್ ಅಂಡ್ ವಿಲ್ ವಾಚ್ ಯು. ಆಲ್ ದ ಬೆಸ್ಟ್. Thank you, sir. ವೆರಿ ಗುಡ್. ಸೊ ಬನ್ನಿ, ನವಾಜ್ ಮಾತಾಡ್ತಾರೆ. Hi guys. So in this video, I gonna explain you software. So software ಅಲ್ಲಿ two types ಇದೆ. ಒಂದು ಸಿಸ್ಟಮ್ ಸಾಫ್ಟ್ವೇರ್ and ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಸೊ ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲಿ ಅದರಲ್ಲೂ 5 ಟೈಪ್ಸ್ ಇದೆ. ಡಿವೈಸ್ ಡ್ರೈವರ್ಸ್, ಯುಟಿಲಿಟೀಸ್, ಫರ್ಮ್ವೇರ್, ಆಪರೇಟಿಂಗ್ ಸಿಸ್ಟಮ್, ಬಯರ್. ಸೊ ಈ ವಿಡಿಯೋನಲ್ಲಿ ನಾನು ಡಿವೈಸ್ ಡ್ರೈವರ್ಸ್ ಅಂದ್ರೆ ಏನು ಅಂಡ್ ಅದು ಹೆಂಗ್ ಇನ್ಸ್ಟಾಲ್ ಮಾಡೋದು ಹೇಳ್ಕೊಡ್ತೀನಿ ನಿಮಗೆ. ಸೊ ಫಸ್ಟ್ ಡಿವೈಸ್ ಡ್ರೈವರ್ಸ್ ಅಂದ್ರೆ ಏನು? ಸೊ ಡಿವೈಸ್ ಡ್ರೈವರ್ಸ್ ಬಂದು ಒಂದು ಪ್ರಿಂಟರ್ ಆಗಿರ್ಬೋದು, ಇಲ್ಲ ಸ್ಕ್ಯಾನರ್, ಇಲ್ಲ ವೆಬ್ ಕ್ಯಾಮ್ರಾ ಆಗಿರ್ಬೋದು, ಅದನ್ನು ಡಿವೈಸ್ ಡ್ರೈವರ್ಸ್ ಅಂತಾರೆ. ಸೊ ಅದು ಬಂದ್ಬಿಟ್ಟು ಡೆಸ್ಕ್ಟಾಪ್ಸ್ ಅಲ್ಲಿ ಅವರೇ ಕೊಡಲ್ಲ ಪ್ಯಾಕೇಜು, ನಾವು ಡಿಫ್ರೆಂಟ್ ಗೂಗಲ್ ಆ್ಯಪ್ಸ್ ಇಂದ ನಾವು ಡೌನ್ಲೋಡ್ ಮಾಡ್ಕೊಬೇಕು. ಸೊ ಫಸ್ಟು ನೀವು ನೋಡ್ಕೊಬೇಕು ನಿಮ್ಮ ಯಾವುದು ಡಿವೈಸ್ ಡ್ರೈವರ್ಸ್ ಆಗಿರ್ಬೋದು ಇದು ಕನೆಕ್ಟ್ ಇದೆಯಾ ಪವರ್ ಕೇಬಲ್ ಇಂದ, ಅಂಡ್ ಇದನ್ನು ನಿಮ್ಮ ಡೆಸ್ಕ್ಟಾಪ್ ಅಲ್ಲಿ CPU ಅಲ್ಲಿ ಕನೆಕ್ಟ್ ಮಾಡ್ಕೊಬೇಕು. ಸೊ ಫಸ್ಟ್ ನೀವು ಗೂಗಲ್ ಚೆಕ್ ಮಾಡೋಣ ಇದರಲ್ಲಿ. ಸೊ ಗೈಸ್, ಸೊ ಇವಾಗ ನೀವು ನೋಡ್ಬೋದು ನಮ್ಮ ಹತ್ರ ಕೆನಾನ್ದು G3010 ಪ್ರಿಂಟರ್ ಇದೆ. ಪ್ರಿಂಟರ್ ಮತ್ತು ಇದು ಸ್ಕ್ಯಾನರ್ ನೋಡ್ಬೋದು ಇಲ್ಲಿ ನೀವು. ಸೊ ಫಸ್ಟ್ ನೀವು ನೋಡ್ಕೊಬೇಕು ಪವರ್ ಕೇಬಲ್ ಇದ್ರ ಕನೆಕ್ಟ್ ಆಗೈತಿಲ್ಲ. ಸೊ ನಾವು ಕನೆಕ್ಟ್ ಮಾಡಿದೀವಿ ಅಂಡ್ ಇದ್ರ ಜೊತೆ ಒಂದು ಕೇಬಲ್ ಕನೆಕ್ಟ್ ಮಾಡಬೇಕು, USB ಕೇಬಲ್, ಪ್ರಿಂಟರು, ಆಮೇಲೆ ಡೆಸ್ಕ್ಟಾಪ್ ಸೆಂಟ್ರಲ್ಲಿ. ಸೊ ಇದು ಕಮ್ಯುನಿಕೇಶನ್ ಮಾಡುವಾಗ ನಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಫ್ರೆಂಡ್ಸ್, ಇದು ಪ್ರಿಂಟರು, ಸ್ಕ್ಯಾನರ್ ಅಂಡ್ ವೆಬ್ ಕ್ಯಾಮ್ರಾದು ಅವರೇ ಸ್ಟಾರ್ಟಿಂಗ್ ಆಗಿ ಒಂದು CD ಕೊಟ್ಟಿರ್ತಾರೆ ಲೋಡ್ ಮಾಡಿರೋದು ಡ್ರೈವರ್ದು. ಸೊ ಅದು ನಮ್ಮ ಹತ್ರ ಇಲ್ಲ. ಸೊ ನಾವು ಇವಾಗ ಚೆಕ್ ಮಾಡೋಣ ಇದು ಡ್ರೈವರ್ ಇನ್ಸ್ಟಾಲ್ ಇದೆಯಾ ಇಲ್ಲ ಅಂದ್ಬಿಟ್ಟು. ಸೊ ಫಸ್ಟ್ ಗೋ ಟು ದ ಕಂಟ್ರೋಲ್ ಪ್ಯಾನಲ್ ಅಂಡ್ ಇಲ್ಲಿ ಕಂಟ್ರೋಲ್ ಪ್ಯಾನಲ್ ಅಂತ ಸರ್ಚ್ ಮಾಡಿ. ಸೊ ಕಂಟ್ರೋಲ್ ಪ್ಯಾನಲ್ ಓಪನ್ ಮಾಡಿ. ಸೊ ಇಲ್ಲಿ ನೋಡ್ತಾ ಇದೀರಲ್ಲ ಪ್ರೋಗ್ರಾಮ್ ಅಂದ್ಬಿಟ್ಟು, ಇಲ್ಲಿ ಅನ್ಸ್ಟಾಲ್ ಈ ಪ್ರೋಗ್ರಾಮ್ ಅಂತ ಹೋಗ್ಬಿಟ್ಟು ಸೊ ಇಲ್ಲಿ ಚೆಕ್ ಮಾಡ್ಕೊಳ್ರಿ ನೀವು ಕೆನಾನ್ದು ಯಾವ್ದಾನ ಡ್ರೈವರ್ ಇನ್ಸ್ಟಾಲ್ ಇದೆಯಾ ಇಲ್ಲ ಅಂದ್ಬಿಟ್ಟು. ಸೊ ಇಲ್ಲಿ ಇಲ್ಲ. ಸೊ ಇವಾಗ ನಾವು ಇದು ಇವ್ರದೇ ಕೆನಾನ್ ವೆಬ್ಸೈಟ್ ಇಂದಾನೆ ನಾವು ಡ್ರೈವರ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ನೀವು ಬ್ರೌಸರ್ ಹೋಗಿ, ಇಲ್ಲಿ ಗೂಗಲ್, ಸೊ ಇಲ್ಲಿ ನೀವು ಕೆನಾನ್ದು ಆಮೇಲೆ ಅದು ಮ್ಯಾನುಫ್ಯಾಕ್ಚರ್ ನಂಬರ್ ಹಾಕ್ಬೇಕು. ಸೊ ನಮ್ಮ ಹತ್ರ ಕೆನಾನ್ G3010 ಇದೆ. ಸೊ ಇಲ್ಲಿ ನೋಡ್ಬೋದು ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಬಂದಿದೆ. ಸೊ ಇದನ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆಯಲ್ಲ, ಸೊ ಇದು ಕ್ಲಿಕ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಬೇಕು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಡೌನ್ಲೋಡ್ ಆಗ್ತೈತೆ ನಮ್ದು ಕೆನಾನ್ G3010. ಸೊ ಡೌನ್ಲೋಡ್ ಸಕ್ಸಸ್ಫುಲ್ ಆಗಿದೆ. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿಬಿಟ್ಟು ನಾವು ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ಇದು ಸ್ಟಾರ್ಟ್ ಸೆಟಪ್ ಇಂದ ಓಪನ್ ಆಗ್ತಾ ಇದೆ. ಸೊ ನಾವು ಇಲ್ಲಿ ಸ್ಟಾರ್ಟ್ ಸೆಟಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಕೊಡಬೇಕು. ಸೊ ಇದು ಡೌನ್ಲೋಡ್ ಮಾಡ್ತೈತೆ ಸಾಫ್ಟ್ವೇರ್ ಅಂಡ್ ಇದು ಡ್ರೈವರ್ ಒರಿಜಿನ್. ಸೊ ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಡೌನ್ಲೋಡ್ ಆಗ್ತೈತೆ.
ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಅಕ್ವೈರಿಂಗ್ ಇನ್ಫಾರ್ಮೇಶನ್ ಅಂಡ್ ದ ಲೇಟೆಸ್ಟ್ ಡ್ರೈವರ್ ಅಂಡ್ ಸಾಫ್ಟ್ವೇರ್. ಸೊ ಇದ್ರ ಒಳಗಡೆ ಇನ್ನ ಏನೇನು ಡ್ರೈವರ್ ಬೇಕಾಗುತ್ತೆ ಸೊ ಅದೆಲ್ಲ ಇಲ್ಲಿ ಡೌನ್ಲೋಡ್ ಆಗ್ತಿದೆ ಇವಾಗ. ಇಲ್ಲಿ ನೋಡ್ಬೋದು ಡೌನ್ಲೋಡಿಂಗ್ 17 ಡ್ರೈವರ್ಸ್ ಇನ್ಸ್ಟಾಲ್ ಆಗಬೇಕಂದ್ರೆ 14 ಆಗೈತೆ. ಸೊ ಇನ್ನ ಡ್ರೈವರ್ ಇನ್ಸ್ಟಾಲ್ ಆಗಬೇಕು. ಇದಕ್ಕೆ ನಾವು ನಮ್ಮ ಡೆಸ್ಕ್ಟಾಪ್ ಅಂಡ್ ಪ್ರಿಂಟರ್ ಸೆಂಟ್ರಲ್ಲಿ ಕಮ್ಯುನಿಕೇಶನ್ ಮಾಡುವಾಗ. ಸೊ ಫ್ರೆಂಡ್ಸ್, ಇವಾಗ ಫೈಲ್ಸ್ ಎಲ್ಲ ಡೌನ್ಲೋಡ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ಲೈಸೆನ್ಸ್ ಅಗ್ರಿಮೆಂಟ್ ಬಂದಿದೆ. ಇಲ್ಲಿ ಚೆಕ್ ಮಾಡ್ಬೋದು ನೀವು, ಯೂಸರ್ ಲೈಸೆನ್ಸ್ ಅಗ್ರಿಮೆಂಟ್. ಸೊ ನಾವು ಇವಾಗ ಇದನ್ನ ಇನ್ಸ್ಟಾಲ್ ಅಂಡ್ ಯೂಸ್ ಮಾಡ್ತಿರಲ್ಲ, ಅದಕ್ಕೆ ಇದು ಲೈಸೆನ್ಸ್ ಕೇಳ್ತಾ ಇದೆ. ಸೊ ನಾವು ಇದಕ್ಕೆ ಅಕ್ಸೆಪ್ಟ್ ಮಾಡಬೇಕು. ಸೊ ಇಲ್ಲಿ ನೋಡ್ತಾ ಇರಲ್ಲ, ಎಸ್ ಮಾಡಬೇಕು. ಸೊ ಇಲ್ಲಿ ಕೇಳ್ತಾ ಇದೆ ಫಾರ್ ಯೂಸಿಂಗ್ ಸರ್ವಿಸ್ ರಿಲೇಟೆಡ್ ಟು ಕ್ಯಾನನ್ ಪ್ರಾಡಕ್ಟ್. ಸೊ ಇದನ್ನ ಮಾಡೋ ಮುಂಚೆ ನಾವು ಅಗ್ರಿ ಮಾಡಬೇಕು. ಅಗ್ರಿ ಇಲ್ಲ ಸೆಲ್ಫ್ ಪ್ರೊಸೆಸಿಂಗ್ ಆಗ್ತಿದೆ. ಇವಾಗ ನಮ್ಮ ಪ್ರಿಂಟರ್ನ ಸ್ಟೇಟಸ್ ನೋಡ್ತಾ ಇದೆ, ಅದು ಕನೆಕ್ಟ್ ಆಗೈತೆ ಎಲ್ಲ ಪವರ್ ಕೇಬಲ್. ಇದನ್ನ ನೀವು ಆನ್ ಮಾಡ್ಕೊಬೇಕು. ನಮ್ಮ ಪ್ರಿಂಟರ್ ಆನ್ ಆಗಿದೆ ಇವಾಗ. ಸೊ ಇಲ್ಲಿ ನೋಡ್ಬೋದು USB ಕೇಬಲ್ ಇಸ್ ಕನೆಕ್ಟೆಡ್ ಟು ದ ಪ್ರಿಂಟರ್, ಪ್ಲೀಸ್ ಡಿಸ್ಕನೆಕ್ಟ್ ಇಟ್. ಸೊ ಇದಕ್ಕೆ ಗೈಡ್ಲೈನ್ಸ್ ಕೊಡ್ತಾ ಇದೆ, ಡಿಸ್ಕನೆಕ್ಟ್ ಮಾಡಿ ನಿಮ್ಮ USB ಕೇಬಲ್ ಅಂದ್ಬಿಟ್ಟು. ಸೊ ನಾವು ಡಿಸ್ಕನೆಕ್ಟ್ ಮಾಡ್ತೀರಿ CPU ಇಂದ. ಡಿಸ್ಕನೆಕ್ಟ್ ಮಾಡ್ಬಿಟ್ಟು ನಾವು ನೆಕ್ಸ್ಟ್ ಮಾಡ್ತೀವಿ. ಸೊ ನಮ್ಮ MP ಡ್ರೈವರ್ಸ್ ಇನ್ಸ್ಟಾಲ್ ಆಗ್ತಿದೆ ನಾವು. ಸೊ ಇದು ಅಬೌಟ್ 2 ಮಿನಿಟ್ಸ್ ತಗೊಂತಾ ಇದೆ ಡ್ರೈವರ್ ಇನ್ಸ್ಟಾಲ್ ಮಾಡೋಕ್ಕೆ. ಸೊ ಟೈಮ್ ಸೊ ನಮ್ಮ ಡ್ರೈವರ್ ಇನ್ಸ್ಟಾಲ್ ಆಗಿದೆ. ಸೊ ಇವಾಗ ಇದು ಕೇಳ್ತಾ ಇದೆ USB ಕನೆಕ್ಟ್ ಟು ದ USB. ಸೊ ನಾವು ಇವಾಗ ಕನೆಕ್ಟ್ ಮಾಡ್ತೀವಿ CPU-ಗೆ. ಕನೆಕ್ಟ್ ಆಯಿತು ಪ್ರಿಂಟರ್ ಕನೆಕ್ಷನ್. ಸೊ ಇಲ್ಲಿ ನೋಡ್ಬೋದು ಪ್ರಿಂಟರ್ ಹ್ಯಾಸ್ ಬಿನ್ ಹೆಡ್ ಅಲೈನ್ಮೆಂಟ್ ಫಂಕ್ಷನ್. ಸೊ ಇದು ಕೇಳ್ತಾ ಇದೆ. ಸೊ ಇಲ್ಲಿ ಟೆಸ್ಟ್ ಪ್ರಿಂಟ್ ಅಂತ ಕೇಳ್ತಿದೆ. ಸೊ ಇದು ಕನೆಕ್ಟ್ ಆಗೈತೆ ಇಲ್ಲ ಟೆಸ್ಟ್ ಮಾಡೋಕ್ಕೆ ಟೆಸ್ಟ್ ಪ್ರಿಂಟ್ ಅಂತ ಹೇಳಿದೆ. ಸೊ ನಾವು ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನೋಡ್ಬೋದು ಯು ಕ್ಯಾನ್ ಪ್ರಿಂಟ್ ಫ್ರಮ್ ಎ ಸ್ಮಾರ್ಟ್ ಫೋನ್ ಆರ್ ಟ್ಯಾಬ್ಲೆಟ್. ಸೊ ಇದು ನಾವು ಬರೀ ಡೆಸ್ಕ್ಟಾಪಿಂದ ಅಲ್ಲ, ನಿಮ್ಮ ಫೋನ್ ಆಗಿರ್ಬೋದು ಇಲ್ಲ ಟ್ಯಾಬ್ಲೆಟ್ ಆಗಿರ್ಬೋದು, ಅದರಿಂದ ನಾವು ಆಕ್ಸೆಸ್ ಮಾಡ್ಬೋದು ಪ್ರಿಂಟರ್ನ. ಸೊ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದೆ, ಇಲ್ಲಿ ನಾವು ನೆಕ್ಸ್ಟ್ ಕೊಡೋಣ. ಸೊ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಯಿತು. ಸೊ ನಾವಿಲ್ಲಿ ಎಕ್ಸಿಟ್ ಮಾಡೋಣ. ಸೊ ಅಲ್ಲಿ ನಮ್ಮ ಪ್ರಿಂಟ್ ಪೇಜ್ ಆಗ್ತೈತೆ ಅಲ್ಲಿ. ಸೊ ನಾವು ಇನ್ಸ್ಟಾಲ್ ಮಾಡಿದ್ದೀವಿ ಇವಾಗ ಡ್ರೈವರು. ಸೊ ಕಂಟ್ರೋಲ್ ಪ್ಯಾನಲ್ ಅಲ್ಲಿ ಚೆಕ್ ಮಾಡೋಣ ನಮ್ಮ ಡ್ರೈವರ್ ಇನ್ಸ್ಟಾಲ್ ಆಗಿದೆ ಇಲ್ಲ.
ಸೊ ಇಲ್ಲಿ ನೀವು ನೋಡ್ಬೋದು ನಾವು ಟೆಸ್ಟ್ ಪ್ರಿಂಟ್ ಕೊಟ್ಟಿದ್ರಲ್ಲ ಆ ಟೆಸ್ಟ್ ಪ್ರಿಂಟ್ ಇಲ್ಲಿ ಕರೆಕ್ಟಾಗಿ ಆಗುತ್ತೆ. ಸೊ ನಾವು ಇವಾಗ ಚೆಕ್ ಮಾಡೋಣ ನಮ್ಮ ಕಂಟ್ರೋಲ್ ಪ್ಯಾನಲಲ್ಲಿ ಡ್ರೈವರ್ ಇನ್ಸ್ಟಾಲ್ ಆಗಿದೆಯಾ ಇಲ್ಲ ಅಂತ. ಸೊ ಇಲ್ಲಿ ಪ್ರೋಗ್ರಾಮ್ಗೆ ಹೋಗಬೇಕು, ಇನ್ಸ್ಟಾಲ್ ಎ ಪ್ರೋಗ್ರಾಮ್. ಸೊ ಇಲ್ಲಿ ನೋಡ್ಬೋದು ಕ್ಯಾನಾನ್ G3010 ಸೀರೀಸ್ MP ಡ್ರೈವರ್ ಇನ್ಸ್ಟಾಲ್ ಆಗಿದೆ. Thank you guys for watching our video. For more videos, subscribe to our channel. So you have done excellent job, Mr. Nawaz. Thank you, sir. Probably ಎಲ್ಲರೂ ಕೂಡ ಮಕ್ಕಳಿಗೆ ಅರ್ಥ ಆಯ್ತಾ? ವರ್ಕ್ಶಾಪ್ ಇಷ್ಟ ಆಯ್ತಾ ನಿಮ್ಗೆ? ನವಾಜ್ ಹೇಳ್ಕೊಟ್ಟ ಪ್ರೋಸೆಸ್ ಎಲ್ಲ ಅರ್ಥ ಆಯ್ತಾ ನಿಮ್ಗೆ? ಈಗ ನೀವು ಕೂಡ ಹೇಗೆ ಒಂದು ಡಿವೈಸ್ ಅನ್ನ ಇನ್ಸ್ಟಾಲ್ ಮಾಡಬಹುದು, ಡಿವೈಸ್ ಅನ್ನ ಡ್ರೈವರ್ಸ್ ಗಳನ್ನ ಹೇಗೆ ಇನ್ಸ್ಟಾಲ್ ಮಾಡಬಹುದು, ಪ್ಲಸ್ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಸುತ್ತೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಬೇರೆ ವಿದ್ಯಾರ್ಥಿಗಳು ಕೂಡ ಹೊಸ ಒಂದು ವರ್ಕ್ಶಾಪ್ ನ ಜೊತೆ ಬರ್ತಾರೆ. ಸೊ ಪ್ರಾಬ್ಲಿ ನಿಮ್ಮ ಈ ಒಂದು ನಮ್ಮ ನವಾಜ್ ಅವರ ವರ್ಕ್ಶಾಪ್ ಅಥವಾ ಪ್ರೆಸೆಂಟೇಷನ್ಸ್ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಸೊ ಡಿಯರ್ ಫ್ರೆಂಡ್ಸ್, ನಮ್ಮ ಪೇಜ್ನ ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿದ್ಯಾರ್ಥಿಗಳನ್ನ ಒಳ್ಳೆಯ ರೀತಿಯಲ್ಲಿ ಒಂದು ಒಳ್ಳೆಯ ಕಮೆಂಟ್ಗಳನ್ನು ಕೊಟ್ಟು ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಸಪೋರ್ಟ್ ಮಾಡಿ. ಸೊ ದಟ್ ಮೋರ್ ಅಂಡ್ ಮೋರ್ ಟಾಪಿಕ್ಸ್ ಜೊತೆ ನಮ್ಮ ವಿದ್ಯಾರ್ಥಿಗಳು ಇನ್ನೂ ವರ್ಕ್ಶಾಪ್ ಮಾಡಲಿ, ಬೇರೆ ವಿದ್ಯಾರ್ಥಿಗಳು ಕೂಡ ಈ ವಿಡಿಯೋಸ್ಗಳು ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ನಾನು ವಿಶ್ ಮಾಡ್ತೇನೆ. ಸೊ ಆಲ್ ದ ಬೆಸ್ಟ್, ವಿಲ್ ಮೀಟ್ ಯು ಇನ್ ನೆಕ್ಸ್ಟ್ ವಿಡಿಯೋ. Thank you. Congratulations, all the best. Thank you very much, friends.